ಬಜೆಟಲ್ಲಿ ಅಂಟಿನುಂಡೆ. ಹಾಯ್ ನ್ಯೂ ಮಮ್ಮೀಸ್, ಮೈ ಕೈಯಲ್ಲಿ ಶಕ್ತಿನೇ ಇಲ್ವಾ, ಬೆನ್ನು ತುಂಬ ನೋವ್ತಿದ್ಯಾ, ಈ ಥರದೊಂದು ಅಂಟಿನುಂಡೆ ನಿಮ್ಮ ಕೇರ್ ಟೇಕರ್ ಗಂಡ, ಅಮ್ಮ, ಅಜ್ಜಿ ಯಾರಾದರೂ ಇರ್ತಾರಲ್ಲ ಅವ್ರ ಕೈಯಲ್ಲಿ ಮಾಡಿಸ್ಕೊಳ್ಳಿ. ಸೊ ಹೆಲ್ದಿಯಾಗೂ ಇರುತ್ತೆ. ಅಂಗಡಿಯಲ್ಲಿ ತಂದರೆ ನಮಗೆ ವಿಪರೀತ ಕಾಸ್ಟ್ಲಿ ಅನಿಸುತ್ತೆ. ಸೊ ಇದು ನಾನು 1200 ರುಪೀಸ್ಗೆ 60 ಲಾಡೂಸ್ ಆಗಿತ್ತು, ಎಲ್ಲ 100 ಗ್ರಾಮ್ಸ್ ಹಾಕಿದ್ದೀನಿ. ಸೊ ಈ ಥರದೊಂದು ಅಂಟಿನುಂಡೆ ಮಾಡೋಕ್ಕೆ ಈ ವಿಡಿಯೋನ ಫಾಲೋ ಮಾಡಿ. ನನಗಂತೂ ಇವತ್ತು ನನ್ನ ಗಂಡ ಮಾಡ್ಕೊಡ್ತಿದ್ದಾರೆ. ಲಾಡು ರುಚಿನೂ ಸಖತ್ತಾಗಿತ್ತು. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇದನ್ನೆಲ್ಲ ಫಸ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿ ಫಸ್ಟು ಗೂಂದು ಇಂಪಾರ್ಟೆಂಟು. ಇಷ್ಟು ಗೂಂದು ನಾನು ತೊಗೊಂಡಿದ್ದೀನಿ, ನಿಮಗೆ ಜಾಸ್ತಿ ಬೇಕಾದರೆ ತೊಗೋಬೋದು. ಗೂಂದನ್ನ ತುಪ್ಪದಲ್ಲಿ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ. ಆಮೇಲೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಘಮ ಅನ್ನೋ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಇವಾಗ ನಮಗೆ ಸ್ವೀಟ್ನರ್ ಬೇಕು ಅಲ್ವಾ, ಇದೆಲ್ಲ ಫ್ರೈ ಆದಮೇಲೆ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಮೇಲೆ ನಾನು ಡ್ರೈ ಖರ್ಜೂರ, ಆಮೇಲೆ ಅಂಜೂರ, ಬೇಕಂದರೆ ದ್ರಾಕ್ಷಿ ಸಮೇತ ಹಾಕೋಬೋದು. ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಇದನ್ನು ಮಿಕ್ಸ್ಚರ್ ಇತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ, ಟೇಸ್ಟಿಗೆ ಏಲಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಸ್ವಲ್ಪ ಆರಿದ ಮೇಲೆ ಈ ಥರ ಒಂದು ಪೌಡ್ರ್ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಮಾಡ್ಕೊಬೇಡಿ. ಡ್ರೈ ಫ್ರೂಟ್ಸ್ ಪೌಡರ್ಗೆ ಬೆಲ್ಲದ ಪಾಕ ಮತ್ತು ಒಣಗಿರೋ ಕೊಬ್ಬರಿನ ಹಾಕಿ ಕೈಗೆ ಚೆನ್ನಾಗಿ ತುಪ್ಪವನ್ನು ಸವರ್ಕೊಂಡು ನೋಡಿ ಈ ಥರ ಲಡ್ಡುನ ಕಟ್ಟಿದ್ರು ನನ್ನ ಹಸ್ಬೆಂಡ್. ಪಾಪ ಅವ್ರಿಗೆ ಹೆಂಗೆ ಬರುತ್ತೋ, ರುಚಿ ಮಾತ್ರ ಅದ್ಭುತವಾಗಿತ್ತು. ಈ ಥರ ಒಂದು ಲಡ್ಡುನ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು 1.5 ತಿಂಗಳಿಂದ 2 ತಿಂಗಳ ತನಕ ಆರಾಮಾಗಿ ತಿನ್ಬೋದು. ಮಕ್ಕಳಿಗೂ ಸಮೇತ ತುಂಬ ಒಳ್ಳೆಯದು. ಈ ಥರ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.